ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿನ್ನೆ ಎಪಿಸೋಡ್ ನೋಡ್ತಾ ಇದ್ರೆ ಒಂದಂತೂ ಜನರ ತಲೆಗೆ ಬಂದಿರುತ್ತೆ. ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಕ್ಲಾರಿಟಿ ಕೊಟ್ರಲ್ಲ, ಅದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳಿಗ ಅಥವಾ ಹೊರಗಡೆ ಇರುವಂತಹ ರಾಜ್ಯದ ಜನತೆಗೆ ಕ್ಲಾರಿಟಿ ಕೊಟ್ಟಿರೋದಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಡ್ರೋನ್ ಪ್ರತಾಪ್ ಅವರ ತುಂಬಾ ಲೋ ಆಗಿದ್ರು. ಅವರ ಆಟದ ವೈಖರಿ ಕೂಡ ಬದಲಾಗಿತ್ತು. ಎಲ್ಲೋ ಒಂದು ಕಡೆ ಎಲ್ಲರೂ ನನ್ನನ್ನು ತುಳಿತಾ ಇದ್ದಾರೆ, ಆಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಡಿಪ್ರೆಸ್ಡ್ ಆಗಿದ್ರು. ಅದ್ರ ಜೊತೆಗೆ ಗುರೂಜಿ ಕೊಟ್ಟಂತಹ ಭವಿಷ್ಯ ಹತ್ರ ಹೋಗಿ ಹೇಸಿಗೆ ಆಗ್ತೀಯಾ, ದೂರವಿದ್ದು ಧೂಪವಾಗ್ತೀಯಾ ಅನ್ನುವಂತಹ ಆ ಮಾತು ಮತ್ತೆ ಡ್ರೋನ್ ಪ್ರತಾಪ್ ಅವ್ರನ್ನ ಕುಗ್ಗಿಸಿತ್ತು. ಸೊ ಊಟವನ್ನೆಲ್ಲ ಬಿಟ್ಟು ಆತನೇ ಹೇಳಿರೋ ಹಾಗೆ ಆತನಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಹೊರಗಡೆ ಎಲ್ಲ ಯಾವ ತರ ವದಂತಿ ಹಬ್ಬಿತ್ತು ಅಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಬಟ್ ಬಿಗ್ ಬಾಸ್ ಟೀಮ್ ಕಡೆಯಿಂದ, ಬಿಗ್ ಬಾಸ್ PR ಟೀಮ್ ಕಡೆಯಿಂದ ಹೇಳಿರುವಂತದ್ದು ಯಾವುದೇ ರೀತಿಯಾಗಿ ಆತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ. ಅವರಿಗಾಗಿರುವಂತದ್ದು ಆರೋಗ್ಯದಲ್ಲಿ ವ್ಯತ್ಯಯ. ಸೊ ಆರೋಗ್ಯದಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಈಗ ಅವರು ಹುಷಾರಾಗಿದ್ದಾರೆ, ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ರು. ಬಟ್ ಎಲ್ಲೋ ಒಂದು ಕಡೆ ಈ ವಿಚಾರ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಯಾಕಂದ್ರೆ ಯಾವುದೂ ಇಲ್ಲದೆ ಸುಮ್ಮನೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಯಾಕೆ ಸುಮ್ಮನೆ ಸ್ಪ್ರೆಡ್ ಮಾಡ್ತಾರೆ, ಏನಾದ್ರೂ ಒಂದು ಹಿಂಟ್ಸ್ ಇರಲೇಬೇಕಲ್ವಾ ಅನ್ನುವಂತಹದ್ದು ಜನರ ವಾದ ಆಗಿತ್ತು. ಈ ಎಲ್ಲ ವಿಚಾರಗಳಿಗೂ ಕೂಡ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಕ್ಲಾರಿಟಿ ಸಿಕ್ಕಿದ್ರೂ ಕೂಡ ಈಗ ಪ್ರತಾಪ್ ಅವರ ಕಡೆಯಿಂದ ಒಂದು ಕ್ಲಾರಿಟಿಯನ್ನು ಕೊಡಿಸಿದ್ದಾರೆ, ಒಂದು ಸ್ಪಷ್ಟನೆಯನ್ನ ಕೊಡಿಸಿದ್ದಾರೆ. ಡ್ರೋನ್ ಪ್ರತಾಪ್ ಮನೆಯೊಳಗೆ ಹೋಗಿದ ತಕ್ಷಣ ಸಂಗೀತ, ನಮ್ರತಾ ಇವ್ರನ್ನೆಲ್ಲ ಮಾತನಾಡಿಸ್ತಾರೆ. ಒಂಥರ ಹೊಸ ಬದಲಾವಣೆ ಅವರಲ್ಲಿ ನೀವು ಗಮನಿಸಬಹುದು. ದೇವರ ಹತ್ರ ಹೋಗಿ ಕೈ ಮುಗಿದು ನಂತರ ಮುಂದಿನ ಅವರ ಚಟುವಟಿಕೆಯನ್ನ ಆರಂಭ ಮಾಡ್ತಾರೆ. ಬಟ್ ಡ್ರೋನ್ ಪ್ರತಾಪಲ್ಲೇ ಆಗಿರುವಂತಹ ಬದಲಾವಣೆಯನ್ನ ನಿನ್ನೆಯ ವೀಕೆಂಡ್ ಪಂಚಾಯಿತಿಯಲ್ಲಿ ಕೂಡ ನೀವು ಗಮನಿಸಿರಬಹುದು. ಅಂದ್ರೆ ಸುದೀಪ್ ಅವ್ರ ಹತ್ರ ಮಾತನಾಡುವಾಗ್ಲೂ ಕೂಡ ಆ ಒಂದು ಬುಕ್ ನ ಯಾರಿಗೆ ಕೊಡ್ತೀರಿ ಅಂತ ಕೇಳಿದ್ರೆ ಅವರೇ ಹೋಗಿ ಸಾಮಾನ್ಯವಾಗಿ ಒಂದು ಸಲ ಡ್ರೋನ್ ಪ್ರತಾಪ್ ಒಂದು ಕಾರುವಾಗಿ ಮಾತಾಡೋದೇ ಹೆಚ್ಚು. ಬಟ್ ಎರಡನೇ ಸಲ ಬುಕ್ ನ ತಗೊಂಡು ವಿನಯ್ಗೆ ಅವರೇ ಕೊಟ್ಟು ಒಂಥರ ಕೌಂಟರ್ ಕೊಡುವಂತಹ ಪ್ರಯತ್ನ, ಬಹಿರಂಗವಾಗಿ ಎಲ್ಲರ ಎದುರುಗಡೆ ಓಪನ್ ಆಗಿ ಒಂಥರ ಕೌಂಟರ್ ಕೊಟ್ಟು ನಾನು ಕೂಡ ರೇಸ್ ನಲ್ಲಿ ಇದ್ದೀನಿ ಅಂತ ಪ್ರೂವ್ ಮಾಡುವಂತಹ ಫೋರ್ಸ್ಫುಲ್ ಪ್ರಯತ್ನ ಪ್ರತಾಪ್ ಅಲ್ಲಿ ನಿನ್ನೆ ಕಂಡು ಬಂತು. ಬಟ್ ಎಷ್ಟೋ ಜನಕ್ಕೆ ಅದು ಇಷ್ಟ ಆಯ್ತು ಕೂಡ ಪ್ರತಾಪ್ನ ಬದಲಾವಣೆ. ಆದ್ರೆ ಈ ಬದಲಾವಣೆಗೆ ಕಾರಣ ಏನು ಅನ್ನುವಂಥದ್ದು ಹಲವರು ಪ್ರಶ್ನೆ ಆಗಿತ್ತು. ಯಾಕಂದ್ರೆ ಖಾಲಿ ಆಸ್ಪತ್ರೆಗೆ ಹೋಗಿದ್ರೆ, ಖಾಲಿ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ರೆ, ಹೊರ ಜಗತ್ತಿನ ಯಾವುದೇ ವಿಚಾರ ಆತನಿಗೆ ಗೊತ್ತಾಗದೇ ಇದ್ದರೆ ಈ ರೀತಿಯ ಡ್ರಾಸ್ಟಿಕಲ್ ಚೇಂಜಸ್ ಹೇಗಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಅದಾದ್ಮೇಲೆ ಡ್ರೋನ್ ಪ್ರತಾಪ್ ಕಂಟೆಸ್ಟೆಂಟ್ಸ್ ಗಳನ್ನೆಲ್ಲರನ್ನು ಕೂರಿಸಿ ಆತನಿಗೆ ಏನಾಗಿತ್ತು ಅನ್ನುವಂತಹದ್ದನ್ನ ಹೇಳ್ತಾರೆ. ಅಂದ್ರೆ ನಾನು ಊಟ ಮಾಡ್ತಾ ಇರಲಿಲ್ಲ, 2-3 ದಿನದಿಂದ ಊಟ ಮಾಡಿರ್ಲಿಲ್ಲ, ತಿಂಡಿ ತಿನ್ಲಿಲ್ಲ, 3 ಹೊತ್ತು ಕೂಡ ಏನೂ ತಿನ್ಲಿಲ್ಲ. ಹಾಗಾದ್ರೆ ಕೊಟ್ಟಂತಹ ಊಟವನ್ನ ಏನ್ ಮಾಡಿದೆ ಅನ್ನುವಂತಹ ಪ್ರಶ್ನೆಗೆ ಚಪಾತಿನೆಲ್ಲ ಆ ಉಂಡೆಗಳನ್ನೆಲ್ಲ ಕಲಸಿ ನಾನು ಬೇರೆ ಕಡೆ ಎತ್ತಿಡ್ತಾ ಇದ್ದೆ, ಯಾರಿಗೂ ಗೊತ್ತಾಗದ ಹಾಗೆ ನಾನು ಅದನ್ನ ಬಚ್ಚಿಡ್ತಾ ಇದ್ದೆ. ಇದೆಲ್ಲ ಮಾಡುವಂತಹ ಅವಶ್ಯಕತೆ ಏನಿತ್ತು? ಮತ್ತೆ ಈ ಬಚ್ಚಿಡೋದನ್ನೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ 24/7 ಕ್ಯಾಮ್ರಾ ಆನ್ ಆಗೇ ಇರುತ್ತೆ. ಎಲ್ಲಾ ಮೂಲೆಯಲ್ಲೂ ಕೂಡ ಕ್ಯಾಮ್ರಾ ಆನ್ ಇದೆ. ಸೊ ಬಚ್ಚಿಡುವಂತಹ ವಿಜುವಲ್ಸ್ ನ ಎಲ್ಲಾದ್ರೂ ತೋರಿಸ್ಬಿಟ್ಟಿದ್ರೆ ಜನಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಕ್ತಿತ್ತು. ಡ್ರೋನ್ ಪ್ರತಾಪ್ ಬಚ್ಚಿಟ್ಟಿದ್ರು, ಊಟ ಮಾಡಿಲ್ಲ ಅಂತ. ಬಟ್ ಅದನ್ನ ಬಿಗ್ ಬಾಸ್ ಮಾಡಲ್ಲ. ಬದಲಾಗಿ ಡ್ರೋನ್ ಪ್ರತಾಪ್ ಅವರ ಕೈಯಲ್ಲಿ ಸ್ಪಷ್ಟನೆಯನ್ನ ಕೊಡಿಸ್ತಾರೆ. ಆತ ಹೇಳ್ತಾನೆ, ನಾನು ಊಟ ತಿಂಡಿ ಮಾಡಿರಲಿಲ್ಲ, ಎಲ್ಲ ಬಚ್ಚಿಟ್ಟಿದ್ದೆ, 3 ಹೊತ್ತು ಊಟ ಬಿಟ್ಟಿರುವಂತಹ ಎಫೆಕ್ಟು, ಖಾಲಿ ಹೊಟ್ಟೆಯಲ್ಲಿ ಟ್ಯಾಬ್ಲೆಟ್ ತಗೊಂಡೆ. ಸೊ ಇದರ ಎಫೆಕ್ಟು ನನಗೆ ಆರೋಗ್ಯದಲ್ಲಿ ವ್ಯತ್ಯಯ ಆಯಿತು. ಸೊ ಹಾಗಾಗಿ ನಾನು ಆಸ್ಪತ್ರೆಗೆ ದಾಖಲಾದೆ ಅನ್ನುವಂತಹ ಮಾತನ್ನ ಡ್ರೋನ್ ಪ್ರತಾಪ್ ಹೇಳ್ತಾರೆ. ಬಟ್ ಇಲ್ಲಿ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಡ್ರೋನ್ ಪ್ರತಾಪ್ ಹೇಳಿರುವಂತಹ ಮಾತಾ ಇದು ಅಥವಾ ಡ್ರೋನ್ ಪ್ರತಾಪ್ ಕೈಲಿ ಹೇಳಿಸಿರುವಂತಹ ಮಾತಾ ಇದು ಅನ್ನುವಂಥದ್ದು ಹಲವರ ಅಭಿಪ್ರಾಯ. ಯಾಕಂದ್ರೆ ಇದ್ದದನ್ನ ಇದ್ದ ಹಾಗೆ ಹೇಳಿದ್ರೆ ಈ ರೀತಿಯಾಗಿ ಎಲ್ಲರನ್ನ ಕೂರಿಸ್ಕೊಂಡು ನಾನು ಹುಷಾರಿಲ್ಲ ಅದೆಲ್ಲ ಹೇಳುವಂತಹ ಅವಶ್ಯಕತೆ ಇರಲಿಲ್ಲ. ರಾಜ್ಯದ ಜನಕ್ಕೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿಲ್ಲ ಅನ್ನೋದನ್ನ ಡ್ರೋನ್ ಪ್ರತಾಪ್ ಮೂಲಕವೇ ಬಿಗ್ ಬಾಸ್ ಟೀಮ್ ಒಂಥರ ಸ್ಪಷ್ಟನೆ ಕೊಟ್ಟಂಗಿದೆ. ಎಲ್ಲೋ ಒಂದು ಕಡೆ ನೀನ್ ಹೋಗಿದ ತಕ್ಷಣ ಈ ತರ ಹೇಳ್ಬೇಕಪ್ಪ ಅಂತ ಮೊದಲೇ ಹೇಳಿ ಕಳಿಸ್ದಂಗಿದೆ. ಸೊ ಹಾಗೆ ಪ್ರತಾಪ್ ಬಂದು ಎಲ್ಲಾರ್ಗೂ ಏನ್ ಅವರ PR ಟೀಮ್ ಕೊಟ್ಟಂತಹ ಕ್ಲಾರಿಟಿ ಏನಿತ್ತು, ಸ್ಪಷ್ಟನೆ ಏನಿತ್ತು, ಕ್ಲಾರಿಫಿಕೇಶನ್ ಏನಿತ್ತು, ಅದನ್ನೇ ಡ್ರೋನ್ ಪ್ರತಾಪ್ ಕೂಡ ವಾಪಸ್ ರಿಪೀಟ್ ಮಾಡಿದ್ದಾರೆ ಕೂಡ. ನಿನ್ನೆನೂ ಅದನ್ನೇ ವಾಪಸ್ ಅವ್ರು ಹೇಳಿದ್ರು. ಇದು ಸಾಕಷ್ಟು ಅನುಮಾನಗಳನ್ನು ಹುಟ್ಟಿಸಿದೆ. ಫೋರ್ಸ್ಫುಲಿ ಪ್ರತಾಪ್ ಕೈಯಲ್ಲಿ ಹೇಳಿಸಿರಬಹುದಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟಿಸಿದೆ. ಹಾಗೆ
ಹೊರಗಡೆ ಹೋಗಿ ಬಂದ ಮೇಲೆ ನೀವು ಗಮನಿಸಿದ್ರೆ ಡ್ರೋನ್ ಪ್ರತಾಪ್ ಅವರ ಬಿಹೇವಿಯರ್ ಕೂಡ ಸಿಕ್ಕಾಪಟ್ಟೆ ಬದಲಾಗಿದೆ. ಸಂಗೀತ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಯಾವತ್ತೂ ಕೂಡ ಸಂಗೀತ ಅಗೇನೆಸ್ಟ್ ಮಾತನಾಡಿದಂತಹ ಡ್ರೋನ್ ಪ್ರತಾಪ್ ಬೇಕು ಅಂತಾನೆ ಸಂಗೀತ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿದ್ರೆ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಡ್ರೋನ್ ಪ್ರತಾಪ್ಗೆ ಒಂದಷ್ಟು ಹಿಂಟ್ಸ್ ಸಿಕ್ಕಿರಬಹುದು, ಒಂದಷ್ಟು ಹೊರ ಜಗತ್ತಿನ ವಿಚಾರ, ಬಿಗ್ ಬಾಸ್ ಮನೆಯಲ್ಲಿ ಏನ್ ಆಗ್ತಾ ಇದೆ, ಏನ್ ಆಗ್ತಾ ಇಲ್ಲ, ತನ್ನ ತಪ್ಪೆಲ್ಲಿ, ತಾನು ಎಲ್ಲಿ ಎಡುವುದೇ, ಗೆಲ್ಲೋಕೆ ಎಲ್ಲಿ ಚಾನ್ಸ್ ಇದೆ, ಇದೆಲ್ಲವೂ ಕೂಡ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗಿರಬಹುದು ಅನ್ನೋದು ಬಹುತೇಕರ ಅಭಿಪ್ರಾಯ. ಜೊತೆಗೆ 2 ಸಲ ಆಸ್ಪತ್ರೆಗೆ ಹೋಗಿರೋದ್ರಿಂದ ಹಿಂದಿನ ಸಲ ಸಂಗೀತ ಜೊತೆ ಆಸ್ಪತ್ರೆಗೆ ಹೋಗಿ ಬಂದ ಮೇಲೂ ಸಂಗೀತ ಪ್ರತಾಪ್ ಇಬ್ಬರ ಆಟ ಕೂಡ ಬದಲಾಗಿತ್ತು. ಬಟ್ ಈ ಸಲ ಪ್ರತಾಪ್ ಒಬ್ಬರೇ ಹೋಗಿ ಬಂದಿದ್ದಾರೆ. ಪ್ರತಾಪ್ ಆಟದ ವೈಖರಿಯೇ ಬದಲಾಗಿದೆ. ಸೊ ಹಾಗಾಗಿ ಈ ಸಲ ಕಪ್ ತಗೊಂಡು ಹೋಗೋದು ಡ್ರೋನ್ ಪ್ರತಾಪೇ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರದ ಬಗ್ಗೆ ನಿಮ್ಮ